ಜನಕಲ್ಯಾಣ ಸಮಾವೇಶಕ್ಕೆ ಹಾಸನದಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೇರವಾಗಿ ಮಾತಾಡ್ತೀನಿ. ಮೇಡಮ್, ಈ ಒಂದು ಕಾರ್ಯಕ್ರಮದಿಂದ JDSನ ಭದ್ರಕೋಟೆಯಿಂದ ಬಿಂಬಿತವಾಗಿ ಹಾಸನದಿಂದ ಏನು ಸಂದೇಶ ಕೊಡೋಕ್ಕೆ ಕೈಪಡೆ ಹೊರಟಿದೆ ಅಂತೇಳಿ? ನೋಡಿ, ಹಾಸನ ಯಾರ ಭದ್ರಕೋಟೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಮತದಾರರ ಜನರ ಭದ್ರಕೋಟೆ. ಅದರಲ್ಲೂ ಈ ಬಾರಿ ಇಡೀ ರಾಜ್ಯದಲ್ಲಿ 36 ಜನರನ್ನ ಗೆಲ್ಲಿಸಿದ್ರು. ಮತ್ತು ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ದಲ್ಲಿ ಇನ್ನೂ 3 ಜನರನ್ನ ಗೆಲ್ಲಿಸಿ ಟೋಟಲ್ ಆಗಿ ಈಗ ನಾವು 138. ನಾ ಭೂತು ನಾ ಭವಿಷ್ಯ ಅನ್ನೋ ಹಾಗೆ ಕರ್ನಾಟಕ ರಾಜ್ಯದ ಕಡೆ ಬೇರೆಯವ್ರ ಹೊಳ್ಳಿ ನೋಡಬಾರ್ದು, ತಿರುಗಿ ನೋಡಬಾರ್ದು ಅನ್ನೋಂಥ ಸಂದೇಶವನ್ನು, ಗಟ್ಟಿ ಸಂದೇಶವನ್ನು BJPಗರಿಗೆ, JDSಗೆ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಸ್ವಾಭಿಮಾನಿಗಳು, ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಸಮಾವೇಶ ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಮಾತ್ರ ಒಂದು ಸ್ವಾಭಿಮಾನಿ ಸಮಾವೇಶ ಅಂದಾಯ್ತು, ಆಮೇಲೆ AICC ಎಂಟ್ರಿ ಆಯಿತು, ನಿಮ್ಮ ರಾಜ್ಯಾಧ್ಯಕ್ಷ ಎಂಟ್ರಿ ಆದರು, ಅದಾದ ನಂತರ ಪಕ್ಷದ ಕಾರ್ಯಕ್ರಮ ಅನ್ನೋದು ಯಾಕೆ ಇಷ್ಟು ಗೊಂದಲಗಳು ಅಂತ? ಎಲ್ಲೂ ಗೊಂದಲ ಇಲ್ಲ. ಪಕ್ಷದ ಚಿಹ್ನೆ, ಪಕ್ಷದ ಬ್ಯಾನರು, ಪಕ್ಷದ ಕಾರ್ಯಕರ್ತರು, ಆ ಕಾರ್ಯಕರ್ತರಿಗೆ, ಆ ಸ್ವಾಭಿಮಾನಿಗಳಿಗೆ ಅಭಿನಂದಿಸುವಂಥ ಸಮಾವೇಶ. ಮೊನ್ನೆ ನಡೆದಂಥ 3 ಬೈ ಎಲೆಕ್ಷನ್ನಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಬಾವುಟವನ್ನು ಎತ್ತಿ ಹಿಡಿದು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ರು, ಅದಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ನಾರ್ತ್, ಸೌತ್, ಸೆಂಟರ್, ಪಶ್ಚಿಮದಲ್ಲಿ, ಪೂರ್ವದಲ್ಲಿ ಮತ್ತು ಮಧ್ಯ ಕರ್ನಾಟಕದಲ್ಲಿ 3 ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಒಂದು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಗೊಂದಲಗಳಿದೆ ಅಂತ ನಾವು ನೋಡ್ತಾ ಇದ್ದೀವಿ ಸಹಜವಾಗಿ. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಒಂದಷ್ಟು ಗೊಂದಲ ನಡೆದಂಗಿಲ್ವ? ಯಾಕಂದ್ರೆ ಪರಮೇಶ್ವರ್ ಅವರು ಒಂದು ಬೇಸರದ ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಬ್ಬರೇನ ಅಂತೇಳಿ. DK ಶಿವಕುಮಾರ್ ಅವರು ಹೇಳ್ತಾರೆ ಒಂದು ಮಾತುಕತೆ ಆಗಿದೆ ಅಂತೇಳಿ, ಸಿದ್ದರಾಮಯ್ಯ ಅದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಹಾದಿ ಬೀದಿಯಲ್ಲಿ ಮಾತನಾಡುವಂಥದ್ದು ಸರಿ ಕಾಣೋದಿಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ಯಾರಿಗೆ ಏನು ಸೂಚನೆ ಕೊಟ್ಟಿದೆಯೋ ಕೊಟ್ಟಿಲ್ವೋ ಅದು ನಮಗಂತೂ ಗೊತ್ತಿಲ್ಲ. ಬಟ್ ಎಲ್ಲರೂ ನಾವು ಹೈಕಮಾಂಡ್ ಯಾವ ರೀತಿ ಹೇಳುತ್ತೋ ಆ ರೀತಿ ನಾವು ಕೇಳ್ತೀವಿ. ಬಿಜೆಪಿ ಏನು ಹೇಳ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯ ಅವರನ್ನ ಉತ್ಸವವನ್ನು ಮಾಡ್ತಾ ಇದ್ದಾರೆ, ಪಕ್ಷಕ್ಕಿಂತ ಸಿದ್ದರಾಮಯ್ಯ ಅವರನ್ನ ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಅಂತೇಳಿ. ಮೊದಲು BJPಯವರು ಅವ್ರ ಎಡೆಯಲ್ಲಿ ಬಿದ್ದಂಥ ಕತ್ತೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಳಿ ಹಾದಿ ಬೀದಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಾಟವನ್ನು ಚೆಲ್ತಾ ಇದ್ದಾರೆ. ನಮಗೆ ಗೊತ್ತಿದೆ ನಾವು ಯಾವ ರೀತಿ ಸರಿ ಇದ್ದೀವಿ, ಮುಂದೆ ಯಾವ ರೀತಿ ಒಗ್ಗಟ್ಟಿನಿಂದ ಹೋಗಬೇಕು ಅಂತ. ನೋಟಿಸ್ ಕೂಡ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಮೇಡಮ್. ರಾಜಕೀಯ ಪ್ರೇರಿತವಾದಂಥ ಮೂಢ ಹಗರಣ, ಇಡೀ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಏನಿದೆ? ಸೊ ರಾಜಕೀಯ ದುರುದ್ದೇಶದಿಂದ ಮಾಡಿದೆ. ರಾಜಕೀಯವಾಗಿ ಅದನ್ನು ಸಿದ್ದರಾಮಯ್ಯನವರು ನಾವೆಲ್ಲರೂ ಎದುರಿಸ್ತೀವಿ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ. ಮತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯ ಆಗುತ್ತೆ, ಇಲ್ಲಿ ಯಾರು ಕೂಡ ಮುಖ್ಯ ಅಲ್ಲ. ಈ ಅಧಿಕಾರ ಹಂಚಿಕೆಯ ಬಗ್ಗೆ, ಹಸ್ತಾಂತರದ ಬಗ್ಗೆ ನಮ್ಮ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ವಿಪಕ್ಷಗಳ ಒಂದು ಟೀಕೆಗೆ ಉತ್ತರವನ್ನು ಕೊಡಲಿಕ್ಕೆ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. JDS ಯಾರ ಭದ್ರಕೋಟೆ ಅಲ್ಲ, ಜನರ ಭದ್ರಕೋಟೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಹಾಸನ.